ಭರತನಿಗೆ ರಾಜ್ಯದ ಆಸೆ ಇಲ್ಲ. ಅವನು ರಾಮನನ್ನು ಮರಳಿ ಕರೆತರಲು ನಿರ್ಧಾರ ಮಾಡುತ್ತಾನೆ. ಭರತನಿಗೆ ರಾಮ ಸಮ್ಮತಿಸದಿದ್ದರೂ ಅವನು ರಾಮನ ಪಾದುಕೆಗಳನ್ನು ರಾಜಗದ್ದುಗೆ ಇರಿಸಲು ನಿರ್ಧರಿಸುತ್ತಾನೆ. ರಾಮ, ಸೀತೆ, ಲಕ್ಷ್ಮಣರು ನೌಕೆಯಲ್ಲಿ ಗಂಗೆಯನ್ನಾಡುತ್ತಾ ಕೊನೆಗೆ ವಾತ್ಸ್ಯನ ಆಶ್ರಮ ತಲುಪುತ್ತಾರೆ. ಅವರು ಅರಣ್ಯದಲ್ಲಿ ಗುವರ ರಾಜನನ್ನು ಭೇಟಿ ಮಾಡುತ್ತಾರೆ. ಆತನು ತನ್ನ ಪ್ರೀತಿ ಮತ್ತು ಆತ್ಮೀಯತೆಯೊಂದಿಗೆ ಅವರನ್ನು ಆತಿಥ್ಯಗೊಳಿಸುತ್ತಾನೆ. ರಾಮನ ತ್ರಯಿ ಗಂಗಾ ದಾಟುವ ಮೂಲಕ ಮತ್ತೊಂದು ಪವಿತ್ರ ಅಧ್ಯಾಯ ಪ್ರಾರಂಭವಾಗುತ್ತದೆ. ಭರತನಿಗೆ ತಂದೆ ದಶರಥನ ಮರಣದ ಸುದ್ದಿ ತಲುಪಿದಾಗ ಶೋಕದಲ್ಲಿ ಮುಳುಗುತ್ತಾನೆ. ದಶರಥನ ಅಂತ್ಯ ಸಂಸ್ಕಾರಗಳನ್ನು ಭರತನ ಶ್ರದ್ಧಾಭಕ್ತಿಯಿಂದ ನೆರವೇರಿಸುತ್ತಾನೆ. ಭರತನ ಚಿತ್ತದಲ್ಲಿ ರಾಮನ ಪ್ರತಿಮೆ ಮಾತ್ರ. ಅವನು ತಾಯಿಗೆ ಕಟುಕವಾಗಿ ಪ್ರತಿಕ್ರಿಯಿಸುತ್ತಾನೆ. ಕೈಕೆಯು ತನ್ನ ತಪ್ಪು ಅರಿತು ಪಶ್ಚಾತ್ತಾಪಗೊಳ್ಳುತ್ತಾಳೆ, ಆದರೆ ತಡವಾಗಿರುತ್ತದೆ. ವಶಿಷ್ಠರು ಎಲ್ಲ ರಾಜಕುಮಾರರು, ಗುರುಗಳು, ಮಂತ್ರಿಗಳು ಸೇರಿಸಿ ಸಭೆ ನಡೆಸುತ್ತಾರೆ. ಭರತನನ್ನು ಜೊತೆಗಾರರೊಂದಿಗೆ ರಾಮನನ್ನು ಹುಡುಕಲು ಅರಣ್ಯಕ್ಕೆ ಕಳಿಸುತ್ತಾರೆ. ಅರಣ್ಯದ ಪವಿತ್ರ ವಾತಾವರಣದಲ್ಲಿ ಭರತನ ಮನಸ್ಸು ಶುದ್ಧಗೊಳ್ಳುತ್ತದೆ. ಭರತನ ತಂಡವನ್ನು ಗುವರು ಆತಿಥ್ಯದಿಂದ ಸ್ವಾಗತಿಸುತ್ತಾನೆ ಮತ್ತು ರಾಮನ ಬಗ್ಗೆ ಮಾಹಿತಿಯನ್ನು ನೀಡುತ್ತಾನೆ. ಗುವನು ರಾಮನ ಅರಣ್ಯದ ದಿಕ್ಕನ್ನು ತಿಳಿಸಿ ಮಾರ್ಗದರ್ಶನ ನೀಡುತ್ತಾನೆ. ಭರತನ ದಳ ಚಿತ್ರಕೂಟದ ಕಡೆಗೆ ಸಾಗುತ್ತದೆ. ಭರತನ ತಂಡ ರಾಮನನ್ನು ಚಿತ್ರಕೂಟದಲ್ಲಿ ಪತ್ತೆ ಹಚ್ಚುತ್ತದೆ. ಪ್ರೀತಿ ಭಾವನೆಯ ಪುನಸಂಗಮ. ಭರತನ ರಾಮನ ಪಾದಸ್ಪರ್ಶ ಮಾಡಿ ಕಣ್ಣೀರಿನಿಂದ ಕದಡುತ್ತಾನೆ. ರಾಮನು ಮತ್ತೆ ರಾಜಕಾರಣದಲ್ಲಿ ಪಾಲ್ಗೊಳ್ಳಲು ನಿರಾಕರಿಸುತ್ತಾನೆ. ಭರತನ ಶ್ರದ್ಧಾಭಕ್ತಿಯಿಂದ ರಾಜಕೀಯ ನೈತಿಕತೆ ಮತ್ತು ಧರ್ಮವನ್ನು ಪ್ರತಿಪಾದಿಸುತ್ತಾನೆ. ರಾಮನು ನಿಷ್ಠೆ, ಕರ್ತವ್ಯ, ತಂದೆಯ ಮಾತಿಗೆ ನಿಲ್ಲುವ ಮಹತ್ವವನ್ನು ವಿವರಿಸುತ್ತಾನೆ. ಭರತನ ರಾಮನ ಪಾದುಕೆಯನ್ನು ಕೋರುತ್ತಾನೆ ಮತ್ತು ಅದನ್ನು ರಾಜ್ಯದ ಪರ್ಯಾಯವಾಗಿ ಪಡೆಯುತ್ತಾನೆ. ಭರತನು ರಾಮನ ಶಕ್ತಿಯ ಪ್ರತಿಯಾಗಿ ಪಾದುಕೆಯನ್ನು ತೆಗೆದುಕೊಂಡು ಅಯೋಧ್ಯೆಗೆ ಮರಳುತ್ತಾನೆ. ರಾಮ, ಸೀತೆ, ಲಕ್ಷ್ಮಣರು ಅರಣ್ಯವಾಸವನ್ನು ಸ್ವೀಕರಿಸಿ ಧ್ಯಾನ ಮತ್ತು ತಪಸ್ಸಿನಲ್ಲಿ ಲೀನವಾಗುತ್ತಾರೆ. ರಾಜದರ್ಶನಕ್ಕಾಗಿ ಮಂತ್ರಿಸಭೆ. ದಶರಥ ಮಹಾರಾಜನು ಸುಂದರವಾದ ಆಸ್ಥಾನದಲ್ಲಿ ಮಂತ್ರಿಗಳೊಂದಿಗೆ ಸಭೆ ನಡೆಸಿದನು. ತನ್ನ ರಾಜ್ಯದ ಪರಿಸ್ಥಿತಿ ಮತ್ತು ಮುಂದಿನ ಕಾರ್ಯಯೋಜನೆ ಕುರಿತು ಚರ್ಚೆ ನಡೆಸಿದನು. ಯೋಗ್ಯನಾಗಿ ರಾಮನ ಆಯ್ಕೆ. ಸಭೆಯಲ್ಲಿರುವ ಮಂತ್ರಿಗಳು ರಾಮನ ಗುಣಗಳ ಬಗ್ಗೆ ಕೊಂಡಾಡಿದರು. ಎಲ್ಲರಿಗೂ ರಾಮನ ರಾಜಾಭಿಷೇಕದ ಅನುಮೋದನೆ ದೊರೆಯಿತು. ಸಾರ್ವಜನಿಕ ಸಂತೋಷ. ರಾಜಧಾನಿಯ ಜನರು ರಾಮನನ್ನು ಮುಂದಿನ ರಾಜನಾಗಿಸಲು ಅತೀವ ಸಂತೋಷದಿಂದ ಪರಸ್ಪರ ಮಾತಾಡಿದರು. ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆದವು. ವೈಭವದ ಸಿದ್ಧತೆಗಳು. ಅಯೋಧ್ಯೆಯಲ್ಲಿ ಅಭಿಷೇಕೋತ್ಸವಕ್ಕೆ ಭರ್ಜರಿ ಸಿದ್ಧತೆಗಳು ಆರಂಭವಾಯಿತು. ನಗರವು ಹಬ್ಬದ ವಾತಾವರಣದಿಂದ ತೊಳಲಾಡಿತು. ಕೈಕೆಯ ಅರಮನೆಯಲ್ಲಿ ಚಟುವಟಿಕೆ. ಕೈಕೆಯಿಗೆ ಈ ವಿಷಯವಿಲ್ಲದೆ ಸಂತೋಷದಿಂದ ದಿನಚರಿಯಲ್ಲಿದ್ದಳು. ದಾಸಿ ಮಂತ್ರ ಮಾತ್ರ ಈ ಘಟನೆಯನ್ನು ಗಮನಿಸುತ್ತಿದ್ದಳು. ಮಂತ್ರದ ಕುತಂತ್ರದ ಪ್ರಾರಂಭ. ಮಂತ್ರ. ರಾಮನ ಅಭಿಷೇಕದ ವಿಷಯ ಕೇಳಿ ಅಸಹನೀಯತೆಯಿಂದ ಕೈಕೆಯಿಗೆ ವಿಷದ ಬೀಜ ಬಿತ್ತಲು ಪ್ರಾರಂಭಿಸುತ್ತಾಳೆ. ಕೈಕೆಯ ಭಾವವಿಲಾಸ. ಮಂತ್ರನ ಮಾತುಗಳಿಂದ ಕೈಕೆಯ ಮನಸ್ಸು ಬದಲಾಯಿಸುತ್ತಿರುತ್ತದೆ. ತನ್ನ ಪುತ್ರ ಭರತನ ಬಗ್ಗೆ ಆಲೋಚಿಸುತ್ತಾಳೆ. ಮಾತೆಯಲ್ಲಿನ ವಿಷವಾಣಿ. ಮಂತ್ರ ತನ್ನ ಮಾತುಗಳಿಂದ ಕೈಕೆಯ ಮನಸ್ಸನ್ನು ಕದಡುತ್ತಾಳೆ. ರಾಮನು ಅಧಿಕಾರಕ್ಕೆ ಬಂದರೆ ಭರತನ ಸ್ಥಿತಿ ಅಪಾಯದಲ್ಲಿದೆ ಎಂದು ಹೇಳುತ್ತಾಳೆ. ರಾಜಕುಮಾರಿ ಕೋಪಕ್ಕೆ ಒಳಗಾಗುತ್ತೆ. ಕೈಕೆಯಿ ತನ್ನ ಭಾವನೆಗಳನ್ನು ಒತ್ತಡದಿಂದ ವ್ಯಕ್ತಪಡಿಸುತ್ತಾಳೆ. ಅವಳು ರೋಷದಿಂದ ತನ್ನ ಅರಮನೆಯಲ್ಲಿ ಶೋಕವಿಷ್ಟಳಾಗಿ ಕುಳಿತಾಳೆ. ದುಃಖಭರಿತ ಕೈಕೆಯ ನಿರ್ಧಾರ. ಅವಳು ತನ್ನ ಪತಿಯ ಬಳಿ ಬಂದು ಹಿಂದಿನ 2 ವರಗಳನ್ನು ನೆನಪಿಸುವ ನಿರ್ಧಾರಕ್ಕೆ ಬರುವಳು. ವರದ ಕೋರಿಕೆ. ಕೈಕೆಯಿ ದಶರಥನಿಗೆ ತನ್ನ 2 ವರಗಳನ್ನು ಸ್ಮರಿಸಿ, ರಾಮನ ಅಭಿಷೇಕವನ್ನು ನಿಲ್ಲಿಸಿ, ಭರತನಿಗೆ ರಾಜ್ಯವನ್ನು ನೀಡುವಂತೆ ಕೇಳುತ್ತಾಳೆ. ರಾಜನ ಹೃದಯವಿದ್ರವ. ದಶರಥನಿಗೆ ಈ ಮಾತು ಆಘಾತಕಾರಿಯಾಗಿದೆ. ಅವನು ಭಾರವಾಗಿ ವ್ಯಾಕುಲನಾಗುತ್ತಾನೆ. ಕೈಕೆಯ ನಿರ್ಧಾರದ ದೃಢತೆ. ದಶರಥನು ಅಪಾರ ದುಃಖದಿಂದ ಅವಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಆದರೆ ಕೈಕೆಯಿ ತನ್ನ ಮಾತಿನಲ್ಲಿ ಎಚ್ಚರಿಕೆಯಿಂದ ಸ್ಥಿರವಾಗಿರುತ್ತಾಳೆ. ರಾಜನ ಕುಂಠಿತ ಸ್ಥಿತಿ. ರಾಜನು ತೀವ್ರ ವೇದನೆಯಿಂದ ನೆಲದ ಮೇಲೆ ಬಿದ್ದು ಬೆಚ್ಚಲಾಗಿ ಶೋಕಿಸುತ್ತಾನೆ. ವಿಶ್ವಾಸಘಾತದ ನೋವು. ದಶರಥನು ಕೈಕೆಯಿ ಮಾಡಿದ ಈ ವರದ ನೆಪದ ಪಾಪವನ್ನು ಭಗವಂತನಿಗೆ ಇಟ್ಟು ಬಿಡುತ್ತಾನೆ. ರಾಮನ ಕರೆಯಲು ಆದೇಶ. ಕೈಕೆಯಿ ರಾಮನನ್ನು ಅರಮನೆಗೆ ಕರೆವಂತೆ ಹೇಳುತ್ತಾಳೆ. ರಾಮನು ಇದನ್ನು ಅರಿಯದೆ ತನ್ನ ತಂದೆಯ ಬಳಿ ಬರುತ್ತಾನೆ. ರಾಮನ ಶಿಸ್ತಿನ ನಡೆ. ರಾಮನು ಆತ್ಮವಿಶ್ವಾಸದಿಂದ, ಸೌಮ್ಯತೆಯಿಂದ ತಂದೆಯ ಮುಂದೆ ಹಾಜರಾಗುತ್ತಾನೆ. ತಂದೆಯ ಸ್ಥಿತಿಯ ಆಘಾತ. ರಾಮನು ದಶರಥನ ದುಃಖಭರಿತ ಮುಖವನ್ನೆದುರಿಗೆ ನೋಡುವಾಗ ಆಘಾತಕ್ಕೊಳಗಾಗುತ್ತಾನೆ. ಕೈಕೆಯ ಕ್ರೂರ ವಚನ. ಕೈಕೆಯಿ ರಾಮನಿಗೆ ನುಡಿಯುತ್ತಾಳೆ, ನಿನ್ನ ಅಭಿಷೇಕವನ್ನು ನಿಲ್ಲಿಸಲಾಗಿದೆ. ನೀನು ಅರಣ್ಯವಾಸ ಮಾಡಬೇಕು ಎಂದು. ರಾಮನ ಸ್ಪಂದನೆ. ರಾಮನು ಸಹಜತೆಯಿಂದ ಕೈಕೆಯ ಮಾತುಗಳನ್ನು ಕೇಳಿ, ಅದನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸುತ್ತಾನೆ.
ರಾಮನು ತನ್ನನ್ನು ಅರಣ್ಯಕ್ಕೆ ಕಳಿಸುವ ನಿರ್ಣಯವನ್ನು ಶಾಂತವಾಗಿ ಒಪ್ಪಿಕೊಳ್ಳುತ್ತಾನೆ. ತಂದೆಯ ಮಾತು ದೇವರ ವಾಕ್ಯವೆಂದು ಮಾನ್ಯ ಮಾಡುತ್ತಾನೆ. ದಶರಥನು ಶೋಕದಲ್ಲಿ ಮುಳುಗಿ ರಾಮನನ್ನು ತೊರೆಯಲು ಹೃದಯದಿಂದ ನಿರಾಕರಿಸುತ್ತಾನೆ. ಆದರೆ ರಾಮನು ಧರ್ಮಪಥ ತೊಡಗುತ್ತಾನೆ. ಕೈಕೇಯಿ ತನ್ನ ನಿರ್ಧಾರದ ಮೇಲಿನ ಗರ್ವದಿಂದ ರಾಮನ ನಿರ್ಗಮನವನ್ನು ತ್ವರಿತಗೊಳಿಸಲು ಒತ್ತಡವನ್ನು ಮುಂದುವರಿಸುತ್ತಾಳೆ. ರಾಮನು ತನ್ನ ತಾಯಂದಿರು ಮತ್ತು ಬಂಧುಗಳನ್ನು ಭೇಟಿ ಮಾಡಲು ಹೊರಡುತ್ತಾನೆ. ಮೊದಲಿಗೆ ಕೌಸಲ್ಯ ತಾಯಿಯ ಬಳಿ ತೆರಳುತ್ತಾನೆ. ರಾಮನ ಅರಣ್ಯವಾಸದ ಸುದ್ದಿ ಕೌಸಲ್ಯಗೆ ಆಘಾತ ನೀಡುತ್ತದೆ. ತಾಯಿ ತನ್ನ ಮಗನನ್ನು ಕಳೆದುಕೊಳ್ಳುವುದರ ಬೇದರಿಯಲ್ಲಿ ಭಾರಿ ಕಣ್ಣೀರಿಡುತ್ತಾಳೆ. ರಾಮನು ತಾಯಿಗೆ ಧರ್ಮ, ಶ್ರದ್ಧೆ ಮತ್ತು ತಂದೆಯ ಆದೇಶದ ಮಹತ್ವವನ್ನು ವಿವರಿಸುತ್ತಾನೆ. ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ. ಸೀತೆ ರಾಮನೊಂದಿಗೆ ಅರಣ್ಯಕ್ಕೆ ಹೋಗಲು ಬಲವಾಗಿ ನಿಶ್ಚಯಿಸುತ್ತದೆ. ಅವಳ ಪ್ರೀತಿ ಮತ್ತು ಧರ್ಮನಿಷ್ಠೆಯನ್ನು ವ್ಯಕ್ತಪಡಿಸುತ್ತದೆ. ರಾಮನು ಸೀತೆಗೆ ಅರಣ್ಯ ಜೀವನದ ಕಠಿಣತೆಯ ಬಗ್ಗೆ ವಿವರಿಸುತ್ತಾನೆ. ಆದರೆ ಸೀತೆಯ ದೃಢತೆಯಿಂದ ಒಪ್ಪಿಕೊಳ್ಳುತ್ತಾನೆ. ಲಕ್ಷ್ಮಣನು ಸಹ ರಾಮನೊಂದಿಗೆ ಅರಣ್ಯಕ್ಕೆ ಹೋಗಲು ಬಲವಂತದಿಂದ ನಿಲುಕುತ್ತಾನೆ. ತನ್ನ ಸೇವೆಯನ್ನು ಸಮರ್ಪಿಸುತ್ತಾನೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ಈ ಮೂವರು ನಿರ್ದಯವಾಗಿ ಅರಣ್ಯವಾಸಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಾರೆ. ರಾಜ್ಯಭಾರಕ್ಕೆ ಬದಲಾಗಿ ರಾಮನು ಧರ್ಮಮಾರ್ಗವನ್ನು ಆರಿಸಿಕೊಂಡುದನ್ನು ಜನರು ಗಂಭೀರ ಭಾವದಿಂದ ಸ್ವೀಕರಿಸುತ್ತಾರೆ. ರಾಮನ ನಿರ್ಗಮನದ ಸುದ್ದಿ ಪ್ರಸಾರವಾಗುತ್ತಿದ್ದು ಅಯೋಧ್ಯೆಯ ಜನತೆ ದುಃಖದಲ್ಲಿ ಮುಳುಗುತ್ತಾರೆ. ಸೀತೆಯ ನಿರ್ಧಾರ ಎಲ್ಲಾ ಮಹಿಳೆಯರಿಗೆ ತ್ಯಾಗದ ಮಾದರಿಯಾಗುತ್ತದೆ. ಅವಳ ಧೈರ್ಯವನ್ನು ಎಲ್ಲರೂ ಮೆಚ್ಚುತ್ತಾರೆ. ಭವಿಷ್ಯಕ್ಕಾಗಿ ಭರತನನ್ನು ಕೇಕೆಯ ದೇಶಕ್ಕೆ ಕಳುಹಿಸಲಾಗಿತ್ತು. ಅವನು ಈ ಎಲ್ಲಾ ಸಂಗತಿಗಳನ್ನು ತಿಳಿದಿರಲಿಲ್ಲ. ಅಯೋಧ್ಯೆಯ ಜನತೆ ರಾಮನ ಹಿಂದೆ ತೆರಳುತ್ತಾರೆ, ಅರಣ್ಯವಾಸ ತಡೆಯಲು ಪ್ರಯತ್ನಿಸುತ್ತಾರೆ. ರಾಮನು ಲವಕುಶನೇ ತಪ್ಪಿಸಲು ತಮ್ಮನ್ನೇ ಬಿಡಿಸಲು ಜನರಿಗೆ ಹೃದಯದ ಮಾತು ಹೇಳುತ್ತಾನೆ. ರಾಮನು ತಮ್ಮ ಕುಟುಂಬದೊಂದಿಗೆ ತಮಾ ನದಿಗೆ ತಲುಪಿ ವಿಶ್ರಾಂತಿ ಪಡೆಯುತ್ತಾನೆ. ಪ್ರಥಮ ರಾತ್ರಿ ಅರಣ್ಯದಲ್ಲಿ ನಿಷಾದರಾಜ ಗುಹ ರಾಮನಿಗೆ ಆತಿಥ್ಯ ನೀಡಿ ಸ್ನೇಹದ ಹಸ್ತವಿಸ್ತಾರ ಮಾಡುತ್ತಾನೆ. ಗುಹನು ರಾಮ, ಸೀತಾ ಮತ್ತು ಲಕ್ಷ್ಮಣರನ್ನು ನೌಕೆಯಲ್ಲಿ ಗಂಗಾ ದಾಟಿಸಿ ಮತ್ತೊಂದು ತೀರಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅವರು ವಾಲ್ಮೀಕಿ ಋಷಿಯ ಆಶ್ರಮವನ್ನು ದರ್ಶನಕ್ಕೆ ಭೇಟಿ ನೀಡುತ್ತಾರೆ. ವಾಲ್ಮೀಕಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾನೆ. ವಾಲ್ಮೀಕಿ ಅವರು ರಾಮನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾನೆ ಮತ್ತು ಅವರ ಪ್ರಯಾಣಕ್ಕೆ ಆಶೀರ್ವಾದಿಸುತ್ತಾನೆ. ರಾಮನು ತನ್ನ ಕುಟುಂಬದೊಂದಿಗೆ ಚಿತ್ರಕೂಟ ಪರ್ವತದತ್ತ ಪ್ರಯಾಣಿಸುತ್ತಾನೆ, ಅರಣ್ಯವಾಸದ ಮೊದಲ ಗಮ್ಯಸ್ಥಾನ. ಚಿತ್ರಕೂಟದ ಸೌಂದರ್ಯವನ್ನು ನೋಡಿ ರಾಮನು ಆ ಸ್ಥಳದಲ್ಲಿಯೇ ಕಾಲ ಕಳೆಯಲು ನಿರ್ಧಾರ ಮಾಡುತ್ತಾನೆ. ಲಕ್ಷ್ಮಣನು ತಮ್ಮೆಲ್ಲರ ವಾಸಕ್ಕಾಗಿ ಸುಂದರವಾದ ಆಶ್ರಯವನ್ನು ನಿರ್ಮಿಸುತ್ತಾನೆ. ಅವರು ಚೈತನ್ಯಮಯ ಪ್ರಕೃತಿಯಲ್ಲಿ ದೇವಪೂಜೆ, ಧ್ಯಾನ ಮತ್ತು ಅಧ್ಯಾತ್ಮದಲ್ಲಿ ತೊಡಗುತ್ತಾರೆ. ರಾಮನ ನಿರ್ಗಮನದಿಂದ ದಶರಥನ ಮನಸ್ಸು ಸಂಪೂರ್ಣ ಕತ್ತಲೆಯಾದಂತಾಗುತ್ತದೆ. ಅವನು ಭಾರವಾಗಿ ದುಃಖಿಸುತ್ತಾನೆ. ಶೋಕದಿಂದ ತಾಳಲಾರದ ದಶರಥನು ರಾಮನ ನೆನಪಿನಲ್ಲಿ ಕೊನೆಯುಸಿರು ಬಿಡುತ್ತಾನೆ. ಕೈಕೇಯಿಗೆ ತನ್ನ ತಪ್ಪಿನ ಪಶ್ಚಾತ್ತಾಪ ಉಂಟಾಗುತ್ತದೆ. ರಾಜನ ಮರಣದ ಹೊಣೆಯನ್ನು ಅನುಭವಿಸುತ್ತಾಳೆ. ಭರತನಿಗೆ ಈ ಎಲ್ಲಾ ಘಟನೆಗಳ ಬಗ್ಗೆ ಅರಿವಾಗುತ್ತದೆ. ತಕ್ಷಣವೇ ಅವನು ಅಯೋಧ್ಯೆಗೆ ಮರಳುತ್ತಾನೆ. ಭರತನಿಗೆ ತಾಯಿ ಕೈಕೇಯಿ ಮಾಡಿದ ಕೃತ್ಯ ತಿಳಿದು ಆಕ್ರೋಶ ಉಂಟಾಗುತ್ತದೆ. ಅವನು ರಾಜಪದವನ್ನು ತಿರಸ್ಕರಿಸುತ್ತಾನೆ.